ಇಲ್ಲಿ ನೋಡಿ ಒಬ್ರು ಅಗೋರಿ ಬಾಬಾ ನಿಂತವ್ರೆ ಇಲ್ಲಿ ದೇವ್ರು ನೋಡ್ಕೊಂಡು. ನಮ್ಗೆ ಭಾಳ ಖುಷಿ ಆಯ್ತು ಗುರು ನಿಮ್ಮನ್ನ ನೋಡಿ. ಕನ್ನಡಿಗರು ಎಲ್ಲ ಕನ್ನಡ ಮಾತಾಡ್ತೀರಾ. ಕನ್ನಡ ಒಂಥರ ಗೂಸ್ ಬಂಪ್ಸ್ ಬಂತು ನನಗೆ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ಒಂದು ದೊಡ್ಡ ಟ್ರಿಪ್ಪಿಗೆ ಹೊರಟಿದ್ದೀವಿ. ಕಾಮರ್ಸ್ ಕ್ಲಬ್ಬಿಂದ 4 ಜನ ನಮ್ಮ ಜಾಯ್ನ್ ಆಗ್ತಿದ್ದಾರೆ. ಬಿದ್ದಪ್ಪ ಅವರು ಮತ್ತು ಈಗ ಸದ್ಯಕ್ಕೆ ಇಶಾಂಕ್ ರೂಮಲ್ಲಿ ಇದ್ದೀನಿ. ಧನುಷ್ ಅವರು ಇಲ್ಲಿದ್ದಾರೆ, ಯಾರ ಜೊತೆ ಮಾತಾಡ್ತಿದ್ದಾರೆ. ಸೊ ಚೇತನ್ ಅವರು ಅನ್ಫಾರ್ಚುನೇಟ್ಲಿ ಸ್ವಲ್ಪ ಪರ್ಸನಲ್ ಪ್ರಾಬ್ಲಮಿಂದ ಬರ್ತಾ ಇಲ್ಲ. ಎಲ್ಲಿ ಹೋಗ್ತಿದ್ದೀವಿ ಅಂತಲೂ ಇನ್ನೂ ಹೇಳಿಲ್ಲ. ಪ್ಯಾಕಪ್ ಆಗಿದ್ದೀವಿ, ಲಗೇಜ್ ಎಲ್ಲ ನೋಡಿ. ಬಾಯ್ಸ್ ಇಲ್ಲಿದ್ದಾರೆ. ಇಶಾಂಕ್ ಅವರೇ ಪ್ರಖ್ಯಾತ ಆಸ್ಟ್ರೇಲಿಯಾದಿಂದ ಒಬ್ರು ಹಾಯ್ ಲಾಗ್ ಮಾಡ್ತಾ ಇದ್ದಾರೆ ನೋಡಿ. 8 ಗಂಟೆಗೆ ಟ್ರೈನು. ಎಲ್ಲಿಗೆ ಅಂದರೆ ಕೇದಾರ್ನಾಥ್ ಹೊರಟಿದ್ದೀವಿ. ಭಯದಲ್ಲೇ ಹೊರಟಿರೋದು. ಗೊತ್ತಿಲ್ಲ ಹೆಂಗಿದೆ ಸಿಚುವೇಶನ್ ಅಂತ. ಮಳೆ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಹೋದ್ಮೇಲೆ ಎಲ್ಲ ಗೊತ್ತಾಗುತ್ತೆ. ಸೊ ಈಗ ಇಲ್ಲಿಂದ ಡೈರೆಕ್ಟ್ ಟ್ರೈನಲ್ಲಿ ಹೋಗೋಣ ಅಂತಿದ್ದೀವಿ ಡೆಲ್ಲಿಗೆ. ಬಿದ್ದಪ್ಪ ಅಂತೂ ಮೂಟೆ ಬಿದ್ದಪ್ಪ ನಾನು ಯಾವತ್ತಾದ್ರೂ ಪ್ಯಾಕ್ ಮಾಡಿರೋದು ನೋಡಿದ್ದೀರಾ? ಹಳೆ ವ್ಲಾಗ್ ನೋಡ್ಕೊಂಡ್ ಬನ್ನಿ ಅವ್ನು ಪ್ಯಾಕ್ ಹೆಂಗೆ ಸೌತ್ ಇಂಡಿಯಾ ರೈಡಿಗೆ ಎಲ್ಲ ಬೈತಾ ಇದ್ರು, ಅದಕ್ಕೆ ಇವತ್ತು ಫುಲ್ ಪ್ಯಾಕ್. ಊಟ ರೆಡಿ ಇದೆ ರಾತ್ರಿಗೆ. 520 meters. ಇಶಾಂಕ್ ಅವರು ಇಲ್ಲೇ ಇದ್ದಾರೆ. ಐಕೆ ಶಟರ್ ಬಾಕ್ಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಇವಾಗಲೇ. ಥ್ಯಾಂಕ್ ಯು. ಕ್ಯಾಬ್ ಬೋರ್ಡ್ ಆಯ್ತು. ಇವಾಗ ಹೋಗ್ತಾ ಇದ್ದೀವಿ ಟುವರ್ಡ್ಸ್ KSR ಬೆಂಗಳೂರು. ಸೊ ನಿಮ್ಮ ಹೆಸರು? ಶ್ರೀನಿವಾಸ್ ಅಂತ. ಕಲ್ಪತರು ನಾಡು ಶ್ರೀನಿವಾಸ್, ತುಮಕೂರು ಡಿಸ್ಟ್ರಿಕ್ಟ್ ನಮ್ದು. ತುಮಕೂರು ಅವರು ನಮ್ನ ಯಾರೋ ನಾರ್ತ್ ಇಂಡಿಯಾದವರು ಅನ್ಕೊಂಡ್ಬಿಟ್ಟಿದ್ರು. ನಮ್ಗೆ ಭಾಳ ಖುಷಿ ಆಯ್ತು ಗುರು ನಿಮ್ಮನ್ನ ನೋಡಿ. ಕನ್ನಡಿಗರು ಎಲ್ಲ ಕನ್ನಡ ಮಾತಾಡ್ತೀರಾ. ಕನ್ನಡದವರು ಅಂತೇಳಿ ಭಾರಿ ಖುಷಿ ಆಯ್ತು ಅವ್ರಿಗೆ. ನೋಡಿ, ಕ್ರಾಂತಿವೀರ ಸಂಗಣ್ಣ ರಾಜಧಾನಿ ಎಕ್ಸ್ಪ್ರೆಸ್ ಬಂದಿದ್ದೀವಿ. ಅದೇ ಗಾಡಿ ನಮ್ಮ ಬನ್ನಿ ಗಾಡಿ ಇಟ್ಬಿಡೋಣ. ಫಸ್ಟ್ ಬ್ಯಾಗ್ ಇಟ್ಬಿಡೋಣ. ಗಾಡಿ ಹೊರಟಿದೆ ಇವಾಗ. 8 ಗಂಟೆ ಎಕ್ಸಾಕ್ಟ್ 8 ಗಂಟೆ. ಎಷ್ಟಾಯಿತು? ಕರೆಕ್ಟ್ 8 ಗಂಟೆಗೆ ಹೊರಟಿದೆ ಗಾಡಿ. ಇನ್ನೆಷ್ಟು? 3000 ಕಿಲೋಮೀಟರ್ ಹೋಗಬೇಕು. 3000 kilometers. 3500 ಕಿಲೋಮೀಟರ್ ಹೋಗ್ಬೇಕು ಇನ್ನು. 2 days ಟ್ರೈನ್ ಜರ್ನಿ. ಬಿದ್ದಪ್ಪ ಫಸ್ಟ್ ಟೈಮ್ ಅಲ್ವಾ ಲಾಂಗ್ ಹೋಗ್ತಾ ಇರೋದು? ಲುಲ್ಲು ಮಾಲ್ ನೋಡಿ, ಲುಲ್ಲು ಮಾಲ್ ಕಾಣಲ್ಲ ಬಿಡು. ಬಿದ್ದಪ್ಪ ಫಸ್ಟ್ ಟೈಮ್ ಲಾಂಗ್ ಹೋಗ್ತಾ ಇರೋದು. ಬರೀ ಮೈಸೂರು ಬೆಂಗಳೂರು ಹೊಡಿತಾ ಇದ್ದ ಇಷ್ಟು ದಿವಸ. ಹೋಗ್ತಾ ಇರ್ತಾನೆ. 2 days ಫಸ್ಟ್ ಟೈಮ್ ಹೋಗ್ತಾ ಇರೋದು. ಹೌದಾ? 2 days ಯಾವಾಗ ಹೋಗಿದ್ದಾನೆ? ಯಾವಾಗ ಹೋಗಿದ್ದೀವಿ? ಇಲ್ಲಿ ಒಂದೇ ದಿವಸ. ಆಲ್ಮೋಸ್ಟ್ 2 days ಬಿಡು. ಇದು 2 days ಕಂಪ್ಲೀಟ್ ಅಲ್ಲ, 30 hours. ಸೊ ನಾನು ಆಲ್ರೆಡಿ ಒಂದ್ಸಲ ಹೋಗಿದ್ದೀನಿ ಲಾಸ್ಟ್ ಮಂತ್. ಇವಾಗ ಸೆಕೆಂಡ್ ಟೈಮ್. ಆವಾಗ ಹೋಗಿದ್ದು ಕಷ್ಟ ಇದೆ. ಜನರಲ್ ಟ್ರೈನ್ ಜನರಲ್ ಎಸಿಲೇ ಹೋಗಿದ್ದೀನಿ. ಮೇಲ್ಗಡೆ ಕೂತ್ಕೊಂಡು ಹೋಗಿದ್ದಾರೆ. ನಮಸ್ಕಾರ ಎಲ್ರಿಗೂ. ಡೇ 2 ಇವತ್ತು. ನೆನ್ನೆ ನೋಡಿರ್ತೀರ ಕ್ಲಿಪ್ಸ್ ಎಲ್ಲ. ಟ್ರೈನ್ ಬೋರ್ಡ್ ಮಾಡಿದ್ವಿ. ನಾನು ಏನು ರೆಕಾರ್ಡ್ ಮಾಡಿಲ್ಲ, ಯಾಕಂದರೆ ಕತ್ಲೆ ಆಗಿಬಿಟ್ಟಿತ್ತು. ಎಲ್ಲ ಹಂಗೆ ಊಟ ಮಾಡಿ ಮಲ್ಕೊಂಡ್ವಿ. ಸೊ ಇವಾಗ ಆಂಧ್ರ ಬಿಟ್ಟು ಹೋಗ್ತಾ ಇದ್ದೀವಿ, ಕಾಜಿಪೇಟೆ. ಸೊ ಕಾಜಿಪೇಟೆ ಎಲ್ಲ ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ಬಾಲಾರ್ಷ ಸ್ಟೇಷನ್ ಕಡೆಗೆ. ಇನ್ನು ಒಂದು 1 hour ಇದೆ. 1 hour 2 hours ತಲುಪ್ತೀವಿ. ಸೊ ಬಾಯ್ಸ್ ನೋಡಿ ಚಿಲ್ ಮಾಡ್ತಾ ಇದ್ದಾರೆ. ಬಿದ್ದಪ್ಪ, ಹೌ ವಾಸ್ ದ ಜರ್ನಿ ಸೋ ಫಾರ್? ಇಟ್ ವಾಸ್ ಗುಡ್ ಅಲ್ಲ? ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಇಲ್ಲಿ ನೋಡಿ ಹಬ್ಬ. ಇನ್ನೂ ಎದ್ದೇ ಇಲ್ಲ ರಾತ್ರಿ ಬಂದವನು. ಇಶಾಂಕ್ ನೋಡಿ ಇಲ್ಲಿ ಸ್ನ್ಯಾಪ್ಗೆ ಹಾಕೊಂಡು ಕೂತಿದ್ದಾನೆ. ಪೇಪರ್ ಎಲ್ಲ ಕೊಟ್ಟಿದ್ದಾರೆ. ಇನ್ನೊಂದೇನೆಂದರೆ ಫುಡ್ಡು ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ರಾಜಧಾನಿಲಿ. ನೀವು ಆದಷ್ಟು ಝೊಮ್ಯಾಟೊ ಅದ್ರ ಮೇಲೆ ಟ್ರೈ ಮಾಡೋದೇ ಒಳ್ಳೆಯದು. ಇಲ್ಲ ಇವ್ರ ಫುಡ್ ತಗೊಂಡ್ರೆ ತಾಲಿಗೆಲ್ಲ 200-300 ಹೇಳ್ತಾ ಇದ್ದಾರೆ. ನಾವು ಅದಕ್ಕೆ ಈಗ ಮಧ್ಯಾಹ್ನ ಝೊಮ್ಯಾಟೊ ಮಾಡಿರೋ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೋಡಿ ಇಲ್ಲಿ ಕಳ್ಳ ಅಂತ ನೋಡೋದು. ನೋಡಿ ಇಲ್ಲಿ ಇಲ್ಲಿ ರಾತ್ರಿ ಎಲ್ಲ ನಾನು ಇವ್ರು ನೋಡ್ಕೊಂಡಿರೋದಕ್ಕೆ ನಾನು ನಿದ್ದೆ ಮಾಡಿಲ್ಲ. ಹೌದಪ್ಪ. ಇವ್ರು ಇವಾಗ ನನ್ನನ್ನು ನೋಡ್ಕೊತಾ ಇದ್ರು. ಹೌದು. ಚಾಯ್ ಇದೆ? 8 ಕಾಫಿ ಇದೆ. 3 ಚಾಯ್. ದುಡ್ಡು ಕೊಟ್ಟು ದುಡ್ಡು ಇದು ಸೊ ಇವಾಗ ಜರ್ನಿ ಹೋಗ್ತಾ ಇದೆ. ಇವಾಗ ಆಲ್ಮೋಸ್ಟ್ ನಾಗ್ಪುರ ಎಲ್ಲ ದಾಟ್ಬಿಟ್ಟು 1 hour ವೇ ಟುವರ್ಡ್ಸ್ ಭೋಪಾಲ್ ಕಡೆಗೆ. ನೆಕ್ಸ್ಟ್ ಸ್ಟಾಪ್ ಪಿತ್ರಾಸಿ. ನೋಡಿ ಟೈಮ್ ಪಾಸ್ ಮಾಡೋಕ್ಕೆ ಊನೋ ಕಾರ್ ತಂದಿದ್ವಿ. ಎಲ್ಲರೂ ಫುಲ್ ಒಂಥರ ಟಯರ್ಡ್ ಆಗಿದೆ. ಫೇಸಸ್ ಎಲ್ಲ ನೋಡ್ಬೋದು. ನೋಡಿ ಬೆಳಿಗ್ಗೆ ನಾನು ತಲುಪಿದ್ದೀವಿ ಹಜರತ್ ನಿಜಾಮುದ್ದೀನಿಂದ. ಇವಾಗ ಇನ್ನೊಂದು ರೈಲ್ವೆ ಸ್ಟೇಷನ್ ಹೋಗಬೇಕು. ಒಂದು 10 ಕಿಲೋಮೀಟ್ರ್ ಇದೆ. ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ ಬಾಯ್ಸ್ ಎಲ್ಲ. ಭಯ ಹಾಯ್ ಬೋಲೋ ಇಬ್ಬ ಹಾಯ್. ಇವಾಗ ಇಲ್ಲಿಂದ ನಮ್ಮದು ಹರಿದ್ವಾರ್ಗೆ ಟ್ರೈನ್ ಇದೆ. ಸೊ ಇವತ್ತು ಡೇ 3
ಆ್ಯಕ್ಚುಲಾಗಿ ನೋಡಿದ್ರೆ. ಇಲ್ಲಿಂದ ಹರಿದ್ವಾರ ಬಂದು ಒಂದು 250 ಕಿಲೋಮೀಟ್ರ್, ಒಂದು 4 ಅವರ್ ಜರ್ನಿ. ಅದು ಶತಾಬ್ದಿ ಬುಕ್ ಮಾಡಿದ್ದೀವಿ. ಡೆಲ್ಲಿ ನೋಡಿ ಒಂಥರ ವೆದರು ಫಾಗಿ ಇದೆ. ನೋಡಿ ಇಲ್ಲಿ ಇಂಡಿಯಾ ಗೇಟ್ ಅಂತ, ಇಂಡಿಯಾ ಗೇಟ್ ನೋಡಿದ್ವಿ ಡೆಲ್ಲಿಗೆ ಬಂದು. ಬೈಕರ್ಸ್ ಎಲ್ಲ ಇದ್ದಾರೆ, ಸ್ವಲ್ಪ ಇಲ್ಲೇ ಬಾಯ್ಸ್ ಚಿಲ್ ಮಾಡ್ತಿದ್ದಾರೆ. ಈ ಕಡೆ ನೋಡಿ, ಈ ಕಡೆ ಏನೋ ಇದೆ, ಏನು ಅಂತೆಲ್ಲ ಗೊತ್ತಿಲ್ಲ ನನಗೆ. ನೋಡಿ ಇದೇ ಕನ್ನಡ ಪ್ಲೇಸ್ ಅಂದರೆ, ಇದೇ ಬಿಲ್ಡಿಂಗ್. ಏನದು ಅದರಲ್ಲಿ? ಅಲ್ಲೇ ಎಲ್ಲ ಟಿಕ್ಟಾಕ್ ಮಾಡ್ತಾರೆ ಬಂದು ಚಪ್ರಿಗಳು. ಇದು ಅಲ್ಲಿ ಟಿಕ್ಟಾಕ್ ಈ ಫೇಮಸ್ ಆಗಿರೋ CP ಅದು. ಬಾಡಿ ಎಲ್ಲ ಹಾಗೆ ಸಕಲಾಗಿದೆ ಒಂಥರ ರೋಡ್ಸ್ ಎಲ್ಲ ಕ್ರೇಜಿ ಇದೆ. 16 ಪ್ಲ್ಯಾಟ್ಫಾರ್ಮ್ ಇದೆ ಇಲ್ಲಿ. ಲಾಸ್ಟ್ ಪ್ಲ್ಯಾಟ್ಫಾರ್ಮ್ ನಮ್ಮ ಗಾಡಿ. ಯಾಕೆ ನಮ್ಮ ಗಾಡಿ ಹೋಗ್ತಾ ಇದೆ, ಇದೇ ಶತಾಬ್ದಿ C4 ತನಕ ಹೋಗ್ಬೇಕು ಇವಾಗ. ಧನುಷ್ ಟ್ರೈನ್ ಹತ್ತಾ ಇದ್ದಾರೆ. ಬುದ್ಧಪ್ಪ ಅವರೇ, ಇನ್ನೊಂದು ಟ್ರೈನ್ ಹತ್ತಿ ಹೆಂಗೆ ಅನಿಸ್ತಾ ಇದೆ? ಸ್ವಲ್ಪ ಲಕ್ಸುರಿ ಟ್ರೈನ್. ಲಕ್ಸುರಿ ಅಲ್ಲ, ಸೇಮೇ. ಕೂತಿದ್ದೀವಿ. ಆಯ್ತು, ವರ್ಕೌಟ್ ಹೇಗಿತ್ತು? ವರ್ಕೌಟ್ ಚೆನ್ನಾಗಿತ್ತು. ಇಲ್ಲಿಂದ ಇನ್ನೂ 4 ಅವರ್ ಕೂರಬೇಕು, ಅದೇ ಬೇಜಾರು. 4 ಅವರ್ಸ್ ಆದಮೇಲೆ ಅಲ್ಲಿ ನಾವು ಈಗ ಅಲ್ಲಿಂದ ಒಂದು ಕ್ಯಾಬ್ ರೆಡಿ ಇದೆ. ನಾವು ಅಂದ್ಕೊಂಡಿದ್ವಿ ಒಂದು ಮರ್ಸಿಡೀಸ್ ಆಡಿ ಎಲ್ಲ ಬಂದಿರೋದು ಒಂದು ಎಕ್ಸ್ಪ್ರೆಸ್ಸು. ಪರವಾಗಿಲ್ಲ. ಸಿಕ್ಕಿದ್ರಲ್ಲಿ ಹೋಗ್ಬೇಕಷ್ಟೇ, ಇವಾಗ ಇನ್ನೇನು ಮಾಡೋಕ್ಕಾಗಲ್ಲ. ಇವಾಗ ರೂರ್ಕಿ ತಲುಪಿದ್ದೀವಿ. ನೆಕ್ಸ್ಟ್ ಸ್ಟಾಪ್ ಹರಿದ್ವಾರ. ಹೆಂಗಿತ್ತು ಜರ್ನಿ? ಚೆನ್ನಾಗಿದೆ. ಟಿ ಟ್ರೈನ್, ಒಳ್ಳೆ ಮೆಟ್ರೋದಲ್ಲಿ ಕೂತಂಗಿದೆ. ಮೆಟ್ರೋದಲ್ಲಿ ಇದೆ ಒಳ್ಳೆ. ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಇತ್ತಿಲ್ಲ, ಸೊ ಅದಕ್ಕೋಸ್ಕರ ನಾವೇ ಇಲ್ಲಿ ಕೇಕ್ ಎಲ್ಲ ತಿಂದ್ವಿ ಅಷ್ಟೇ. ಸೊ ಇನ್ನು ಇವಾಗ ಇಲ್ಲಿಂದ ನೆಕ್ಸ್ಟ್ ರಿಯಲ್ ಅಡ್ವೆಂಚರ್ ಸ್ಟಾರ್ಟ್ಸ್ ಹರಿದ್ವಾರಿಂದ. ಅಯ್ಯೋ, ಫೈನಲಿ ಹರಿದ್ವಾರಿಂದ ಟ್ರೈನ್ ಹಿಡಿದ್ವಿ. ಹರಿದ್ವಾರ ಜಂಕ್ಷನ್ಗೆ ಬಂದಿದ್ದೀವಿ ಇವಾಗ. ಜಸ್ಟ್ ಹಿಡ್ಕೊಂಡು ನಿಮಿಷ. ಕ್ಯಾಬಲ್ಲಿ ವೆಯ್ಟ್ ಮಾಡ್ತಾಯಿದೆ. ಹಲೋ ಗೈಸ್, 2 ಬ್ಲಾಗ್ ಮಾಡ್ತಾ ಇದ್ದೀನಿ ನಾನು. ಯಾಕೆ ನನ್ನ ಕಂಟೆಂಟಾಗಿ ಹಿಡ್ಕೊಂಡಿದ್ದಾರೆ ಅವರು. ಸ್ಯಾಲ್ರಿ ದುಡ್ಡು ಮಾತ್ರ ಕೊಡ್ತಾ ಇಲ್ಲ ನನಗೆ. ಇಬ್ಬರು ಎಲ್ಲರೂ MBA ಸ್ಟೂಡೆಂಟ್ಸ್. ಆಯಿತಾ, ಅವ್ರು ಕೇಳಿದ್ರೆ ಹೇಳ್ಬೇಕು. ಒಂದು ಶತಾಬ್ದಿ ಎಕ್ಸ್ಪ್ರೆಸ್ ಟಾಟಾ ನೋಡಿ 11:35 ಕರೆಕ್ಟಾಗಿ ಬಂದವನೆ. ಹರಿದ್ವಾರ ಜಂಕ್ಷನಿಗೆ ಬಂದಿದ್ದೀವಿ. ಓ ಉರಿ ಬಿಸಿಲು, ಇದೇನಿದು ಹೀಟು? ಇದೇನು ಹೀಟು ಬಿಡಪ್ಪ? ಹೀಟ್ ಹೆಂಗಿದೆ? ಕಣ್ಣು ಬಿಡಕ್ಕಾಯ್ತಾ ಇಲ್ಲ. ನಾನು ಚಳಿ ಇರುತ್ತೆ ಅಂತ ಪುಲ್ಲೋವರ್ ಎಲ್ಲ ಹಾಕೊಂಡು ಬಂದಿದ್ದೀರಿ. ಇವ್ ನೋಡಿ ಇಲ್ಲಿ ಪುಲ್ಲವರ್ ಹಾಕೊಂಡು ಹುಡುಗ ಈ ಹೀಟಿಗೆ. ಎಲ್ಲೋ ಇದ್ದಾನೆ ಮಾಮ? ನಮ್ದೀಗ ಕ್ಯಾಬ್ ಅವನ್ನ ಹುಡುಕ್ಬೇಕು. ಎಲ್ಲಿದ್ದಾನೆ ಗೊತ್ತಿಲ್ಲ. ಇಲ್ಲೇ ಎಲ್ಲೋ ಇದ್ದೀನಿ ಅಂದ. ಎಲ್ಲೋ ಇದ್ದಾನೆ? ಫೋನ್ ಮಾಡಿ ಕೇಳು. ಇಲ್ಲಿ ನೋಡಿ ಒಬ್ಬರು ಅಘೋರಿ ಬಾಬಾ ನಿಂತವ್ರೆ ಇಲ್ಲಿ ದೇವ್ರು ನೋಡಿಕೊಂಡು. ಶಿವ ಇನ್ನೊಬ್ರು ನಿಂತವ್ರೆ ದೇವ್ರು ನೋಡಿಕೊಂಡು. ಫೈನಲಿ ಕ್ಯಾಬ್ ಸಿಕ್ತು. ಹೋಗ್ತಾ ಇದ್ದೀವಿ ಟುವರ್ಡ್ಸ್ ಸೋನ್ ಪ್ರಯಾಗ್ ಅಲ್ವಾ? ಸೋನ್ ಪ್ರಯಾಗ್. बद्रीनाथ मंदिर किधर है? ओ ये सामने इल्लोंದು ಚಿಕ್ಕ ಕಾಳಿ ಮಂದಿರ ಇದೆ. ದೇವಿ ಭದ್ರಕಾಳಿ ಮಂದಿರ. ಸಾಯಿ ಕಾಪಾಡಮ್ಮ. ವನಭದ್ರಕಾಳಿ ಗಿದ್ದಪ್ಪನೂರಲ್ಲಿ ವನಭದ್ರಕಾಳಿ ದೇವರಿದೆ. ಹಾಗೆ ಇಲ್ಲೊಂದು ಭದ್ರಕಾಳಿ ದರ್ಶನ ಆಯಿತು. ಹೌದು, ಸ್ವರೂಪ ಅದೆಲ್ಲ. ಹೋಗ್ತಾ ಇದ್ದೀವಿ. 200 ಕಿಲೋಮೀಟರು. ಫಸ್ಟು ಊಟ ಮಾಡಬೇಕು, ಹೊಟ್ಟೆ ಹಸಿತಾ ಇದೆ. ಇದು ಬರೀ ಹೊಟ್ಟೆ ಹಸಿತಾ ಇಲ್ಲ, ಹೊಟ್ಟೆ ಹಸಿತಾ ಇದೆ, ಬಟ್ ಸ್ವಲ್ಪ ಓಕೇಶ್. ಮ್ಯಾಗಿ ತಿಂದು ಏನು ಆ ಬಿದ್ದಪ್ಪ ಅವ್ರು ಇದು ಹೆಂಗೇನು ಅಪಟೈಟೋ ಗೊತ್ತಿಲ್ಲ ಅವ್ರದ್ದು. ಹೊಟ್ಟೆನೇ ಹಸಿಯಲ್ಲ ಅವ ಹೆಂಗೆ. ಅದಕ್ಕೆ 0 ಫಿಗರ್ ಮೇಂಟೈನ್ ಮಾಡಿದ್ದಾರೆ. ಮೊನ್ನೆ ಇಶಾಕ್ ಮನೇಲಿ ಮಲಗಿದ್ದಾರೆ, ಅಲ್ಲಿ ಯಾರು ಇಲ್ಲ ಅಂತ ಅನ್ಕೊಬಿಟ್ಟಿದ್ವಿ. ಇದ್ರೆ ಇದು ಯಾವುದೋ ಕಂಬಳಿ ಇದೆ, ಮೆಟ್ಬಿಡ್ತಾ ಇದ್ದೆ. ಕಷ್ಟ.
ಕಷ್ಟಪ್ಪ. ನೋಡಿ ಇದೆಲ್ಲ ಸ್ಲೈಡ್ ಆಗೋ ಜಾಗಗಳು, ಕಂಪ್ಲೀಟ್ ಸ್ಲೈಡ್ ಆಗೋ ಜಾಗ. ನೋಡಿ ವೆಯ್ಟ್ ಮಾಡಬೇಕು ವೆಹಿಕಲ್ಸ್. ಮಳೆ ಬಂದರೆ ಜಾರದು. ನೋಡಿ ವ್ಯೂ ಹೆಂಗಿದೆ ಅಂತ ಕ್ಯಾಮ್ರಾದಲ್ಲಿ ಕಾಣ್ತಾ ಇದೆಯಾ ಗೊತ್ತಿಲ್ಲ. ಇದು ನೋಡಿ ಎರಡು ನದಿ ಕಲರ್ ಬೇರೆ ಬೇರೆ ಸಂಗಮ್. ये अलकानंदा है, अलकानंदा, ये भागीरथी है। भागीरथी, दोनों का कलर संगम है, ये संगम है, वहाँ पर संगम है। अच्छा अच्छा अच्छा. ये बद्रीनाथ से आ रही है, ये गंगोत्री से आ रही है। अच्छा ನೋಡಿ ಒಂಥರ ಗೂಸ್ ಬಂಪ್ಸ್ ಬಂತು ನನಗೆ ನಿಜವಾಗ್ಲು ಡಿಗ್ ಅಂತ ಹೇಳ್ತು. ಸಕ್ಕತ್ತಾಗಿ ಅದು ಅಷ್ಟು ನೀಟಾಗಿ ಮಿಕ್ಸ್ ಆಗ್ತಿದ್ರು. ಇವರು ಕಾಲೇಜ್ ಅವರಿಗೆ ಎಷ್ಟು ಚಂದ ನೋಡಿ. ಸೊ ಅದು ಸೆಂಟ್ರಲ್ ಸಂಸ್ಕೃತ್ ಯೂನಿವರ್ಸಿಟಿ. ಸೊ ಇದು ಹೇಳ್ಬೇಕು ಅನಿಸ್ತು, ಅದಕ್ಕೆ ಇಲ್ಲಿ ನಿಲ್ಸಿದ್ವಿ. ಟೀಗೆ ಕುಡ್ಕೊಂಡು ನೆಕ್ಸ್ಟ್ ಇಲ್ಲಿಂದ ಆದ್ರೂ ನೋಡಿ ಅಲ್ಕಾನಂದ ಭಾಗೀರಥಿ ನದಿ ಹೆಂಗ್ ಜಾಯಿನ್ ಜಾಯ್ನ್ ಆಗುತ್ತೆ. ಕಲರ್ ಡಿಫ್ರೆನ್ಸ್ ನೋಡಿ ಚಂದ ಬ್ರೌನ್ ಗೊತ್ತಾಗುತ್ತೆ. ಕಲರ್ ಇರೋದು ಅಲ್ಕಾನಂದ, ಅಲ್ಕಾನಂದ. ಗ್ರೀನ್ ಕಲರ್ ಇರೋದು ಗ್ರೀನಿಶ್ ಇರೋದು ಭಾಗೀರಥಿ. ನೋಡಿ ಇದೊಂದು ಡೇಂಜರಸ್ ಪ್ಯಾಚ್ ಇದೊಂದು ಕೇದಾರ್ನಾಥ್ದು. ತುಂಬ ಲ್ಯಾಂಡ್ ಸ್ಲೈಡ್ ಆಗೋ ಜಾಗ. ಹಂಗೆ ಇದೆ. ಅದಕ್ಕೆ ಈಗ ಹೊಸ ರೋಡ್ ಮಾಡ್ತಾ ಇದ್ದಾರೆ ಆ ಕಡೆ. 50 ಮೀಟ್ರ್ ಅಷ್ಟೇ. ತುಂಬ ಡೇಂಜರ್ ನೋಡಿ. ಒಳ್ಳೆ ಸನ್ಸೆಟ್ ಆಗ್ತಾ ಇದೆ. पहाड़ों में सनसेट हो रहा है ना बड़े भाई? पहाड़ों में सनसेट हो रहा है. हाँ सनसेट हो रहा है. अभी तो ठंडा ठंडा पानी अला ठंडा हवा आ रहा है. हवा आ रहा है. हमारे फेलो लोग क्या कर रहे हैं? नेचर का स्वाद ले रहा है. नेचर का बोल के नेचर का स्वाद जय महाकाल. ನೋಡಿ ಎಲ್ಲಿ ನೋಡಿದ್ರು ಬೆಟ್ಟ ಬೆಟ್ಟ ನೋಡಿ ನೋಡಿ ಬೋರ್ ಆಗೋಯ್ತು ನಮಗೊಂಥರ. ಇನ್ನೇನಿದ್ರು ಸ್ನೋ ಕ್ಯಾಪ್ಡ್ ಮೌಂಟೇನ್ಸ್ ನೋಡಬೇಕು ಅಂತ ಮನಸ್ಸಾಗ್ತಾ ಇದೆ. ಆದರೆ ಇನ್ನೂ ಬರ್ತಿಲ್ಲ ಅದು. ನೋಡಬೇಕು ಯಾವಾಗ ಬರ್ತದೆ ಅಂತ. ನೋಡಿ ಒಳ್ಳೆ ಸನ್ಸೆಟ್ ಇದೆ ಹಿಂದ್ಗಡೆ, ಕ್ರೇಜಿಯಾಗಿದೆ. ಕೆಳಗಡೆ ನದಿ ಹರಿತಾ ಇದೆ. ನೋಡಿ ಇದು ಇದೇ ರುದ್ರಪ್ರಯಾಗ್. ಎರಡು ರಿವರ್ ಜಾಯಿನ್ ಆಗೋದಕ್ಕೆ ಪ್ರಯಾಗ್ ಅಂತ ಹೇಳ್ತಾರೆ. ಸೊ ಇದು ರುದ್ರಪ್ರಯಾಗ್. ಇದರಲ್ಲಿ ಅಲ್ಕಾನಂದ ಮತ್ತು ಮಂದಾಕಿನಿ ಎರಡು ನದಿಗಳ ಸಂಗಮ ಇದು. ನೋಡಿ ಕಲರ್ ಎಷ್ಟು ಚಂದ ಗೊತ್ತಾಗುತ್ತೆ. ಕ್ರೇಜಿ ಇದೆ. ಚಿಕ್ಕದಾಗಿ ಬ್ರಿಡ್ಜ್ ದಾಟ್ತಾ ಇದ್ವಿ. ಆ ಕಡೆಯಿಂದ 100 ಜನ ತಡೆದಿದ್ದಾರೆ, ಈ ಕಡೆಯಿಂದ ಒಂದೊಂದೇ ವೆಹಿಕಲ್ ಬಿಡ್ತಾ ಇದ್ದಾರೆ. ಸೊ ಅದರಿಂದ ಚಿಕ್ಕ ಒಂದು ಗ್ಯಾಪ್ ಇದೆ ಅಷ್ಟೇ. ಪೊಲೀಸವರು ಇದ್ದಾರೆ ಇಲ್ಲೇ. ನಮಸ್ಕಾರ ಪೊಲೀಸವರೇ. ನೋಡಿ ಚಿಕ್ಕ ಗ್ಯಾಪು, ಟಚ್ ಆಗ್ಬೋದು. ರೈಟ್ 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 ಥೋड़ा इस साइड आ सकते हैं हम. ರೈಟ್ 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 ರೈಟ್. ನೋಡಿ ಮಂದಾಕಿನಿ ನದಿ ಮೇಲೆ ಹೋಗ್ತಾ ಇದ್ದೀವಿ. ರೈಟ್ ನೋಡಿ
ದೊಡ್ಡ ದೊಡ್ಡ ಬಸ್ಗಳು ಬೇರೆ ಇವ್ರದ್ದು. ಹಳ್ಳ ಗುಂಡಿ ಬರೀ ರೋಡಂತೂ ಕೇಳಲೇಬೇಡಿ, ಒಂಚೂರು ಚೆನ್ನಾಗಿಲ್ಲ. ನೀವು ಟೈಮ್ ನೋಡ್ಕೊ ಬಂದರೆ ಆ ಟೈಮಿಗೆ ತಲುಪ್ತೀನಿ, ಅದೆಲ್ಲ ಆಗೋದೇ ಇಲ್ಲ. ಒಂದು 5 ಅವರ್ ಎಕ್ಸ್ಟ್ರಾ ಇಟ್ಕೊಂಡೇ ಬರಬೇಕು ಇಲ್ಲಿ ಬರಬೇಕಂದ್ರೆ. ನೋಡಿ ನಾವಿನ್ನೂ ತಲುಪಿಲ್ಲ, ಬೆಳಿಗ್ಗೆಯಿಂದ ಹೊರಲೇ ಇದ್ದೀವಿ. ಇನ್ನೊಂದು 4 ಕಿಲೋಮೀಟ್ರ್ ಹೋಗಬೇಕು, ಹೋದ್ಮೇಲೆ ಆಮೇಲೆ ನೋಡೋಣ ಏನಾಗುತ್ತೆ ಅಂತ. ಸೊ ಫೈನಲಿ ಇಷ್ಟೊಂದು ಹುಡುಕಿ ಅಲ್ಲ ಟ್ರಾಫಿಕಲ್ಲಿ ಪರದಾಡಿ ಲಾಸ್ಟಿಗೆ ನಮ್ಮ ಡ್ರೈವರ್ ಸಾಹೇಬರು ಒಂದು ಇದಕ್ಕೆ ಕರ್ಕೊಬಂದರು. ಅವ್ರ ಪರಿಚಯದವ್ರದ್ದು ಅಂತೇಳಿ ಒಂದು ಸ್ವಲ್ಪ ಕಮ್ಮಿನೂ ಮಾಡಿದ್ರು. 2,000 ಹೇಳಿದ್ರು. 1,500 1,600ಕ್ಕೆ ನಿಲ್ಲಿಸಿದ್ವಿ ಮಾತಾಡಿ. ಅಂದರೆ ನಾವು ಬೆಳಿಗ್ಗೆ ನಾಳೆ 3 ಗಂಟೆಗೆ ಹೊರಡ್ತೀವಿ, 2:30ಗೆ ಹೊರಡ್ಬೇಕು ನಾಳೆ ಇಲ್ಲಿಂದ ನಾವು 4 ಕಿಲೋಮೀಟ್ರ್ ಹೋಗಬೇಕು. 4 ಕಿಲೋಮೀಟ್ರ್ ಹೋಗಿ ಅಲ್ಲಿಂದ ಮತ್ತೆ ಕ್ಯೂವಲ್ಲಿ ನಿಲ್ಲಬೇಕು. ಸೊ ಆದಷ್ಟು ಬೇಗ ಹೋದಷ್ಟು ನಮಗೆ ಒಳ್ಳೆಯದು. ಸೊ ಅದರಿಂದಾಗಿ ಇಲ್ಲಿಗೆ ಬಂದ್ವಿ. ಸೊ ಇವಾಗ ರೂಮ್ ನೋಡಿ, ಒಂಥರ ಚಿಕ್ಕದಾಗಿ ಒಂದು ಹಟ್ಟು ಥರ ಇದೆ, 4-5 ರೂಮ್ ಇದೆ. ರೂಮ್ ಟೂರ್ ನೋಡಿ ಬಾಯ್ಸ್ ಎಲ್ಲ. ಬಾಯ್ಸ್ ರೂಮೆಲ್ಲ ಹೇಗಿದೆ? ಓಕೆ ಅಲ್ಲ? ರೂಮ್ ಚೆನ್ನಾಗಿದೆಯಲ್ಲ? ರೂಮ್ ಚೆನ್ನಾಗಿದೆಯಲ್ಲ? ರೂಮ್ ನೋಡಿ, ಒಂದು ದೊಡ್ಡ ಕಾಟ್ ಇದೆ, ಒಂದು ಸಿಂಗಲ್ ಬೆಡ್ ಕೊಡ್ತಾರಂತೆ, ವಾಶ್ರೂಮ್ ಇದೆ ಇಲ್ಲೇ. ಸೊ ನಮ್ಮ ಬೆಂಗಳೂರಿಂದ ಸೋನ್ಪ್ರಯಾಗ್ ತನಕದ ಜರ್ನಿ ಇಲ್ಲಿಗೆ ಮುಕ್ತಾಯ ಆಯಿತು. ಎಪಿಸೋಡ್ 2 ನಾಳೆ ಬರುತ್ತೆ. ನಾಳೆಯಿಂದ ನಿಮಗೆ ರೆಗ್ಯುಲರ್ ಅಪ್ಡೇಟ್ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೂ ಯಾವ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.